ನಮ್ಮ ಬ್ರಹ್ಮಾಂಡ ಎಷ್ಟು ವಿಶಾಲ ಅಂದ್ರೆ ಅದರ ಅಗಾಧತೆಯನ್ನ ಕಲ್ಪನೆಸಿಕೊಳ್ಳೋಕೂ ಕಷ್ಟ. ಈ ಅನಂತ ವಿಸ್ತಾರದಲ್ಲಿ ನಮ್ಮ ಇಡೀ ಸೌರವ್ಯೂಹ ಒಂದು ಸಣ್ಣ ಮರಳಿನ ಕಣದಷ್ಟೇ. ಹಾಗಾದ್ರೆ ಎಲ್ಲದರ ಮಹಾಕಥೆ ಶುರುವಾಗಿದ್ದು ಎಲ್ಲಿಂದ? ಬನ್ನಿ, ನಮ್ಮ ಬ್ರಹ್ಮಾಂಡದ ಮೂಲವನ್ನೇ ಹುಡುಕಿ ಒಂದು ಪಯಣ ಮಾಡೋಣ. ಸರಿ, ಈ ಅದ್ಭುತ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಪಯಣದ ದಾರಿಯನ್ನ ಮೊದಲು ನೋಡೋಣ. ನಾವು ಮೊದಲು ಬ್ರಹ್ಮಾಂಡದ ಅಗಾಧ ವಿಸ್ತರಣೆಯ ಬಗ್ಗೆ ಮಾತಾಡ್ತೇವೆ. ಆಮೇಲೆ ಎಲ್ಲವೂ ಒಂದೇ ಒಂದು ಬಿಂದುವಿನಿಂದ ಹೇಗೆ ಶುರುವಾಯ್ತೋ ಅಂತ ನೋಡ್ತೇವೆ. ನಂತರ ಮಹಾಸ್ಫೋಟದ ಕಾಲರೇಖೆ, ನಕ್ಷತ್ರ ಧೂಳಿನಿಂದ ನಮ್ಮ ಭೂಮಿ ಹೇಗೆ ಹುಟ್ಟುಕೊಳ್ತು, ಮತ್ತು ಕೊನೆಗೆ ಈ ವಿಶಾಲ ಬ್ರಹ್ಮಾಂಡದಲ್ಲಿ ಜೀವದ ಉದಯದ ಬಗ್ಗೆ ಚರ್ಚೆ ಮಾಡೋಣ. ಬ್ರಹ್ಮಾಂಡದ ಆರಂಭದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಅದು ಸೃಷ್ಟಿ ಮಾಡಿರೋ ಈ ಜಗತ್ತು ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡೋಕೆ ಇದೊಂದು ಸರಳ ಪ್ರಶ್ನೆ ಅನ್ಸುತ್ತೆ ಅಲ್ವಾ? ಆದ್ರೆ ಉತ್ತರ ಮಾತ್ರ ನಮ್ಮ ತಲೆ ತಿರುಗಿಸ್ಬಿಡುತ್ತೆ. ಅಷ್ಟೇ ಅಲ್ಲ, ಒಂದು ವಿಚಿತ್ರವಾದ ವಿರೋಧಾಭಾಸವನ್ನು ಇದು ಹುಟ್ಟುಹಾಕುತ್ತೆ. ಸದ್ಯಕ್ಕೆ ನಮ್ಗೆ ಕಾಣಿಸೋ ಬ್ರಹ್ಮಾಂಡದ ಒಂದು ತುದಿಯಿಂದ ಇನ್ನೊಂದು ತುದಿಗಿರೋ ದೂರ ಬರೋಬ್ಬರಿ 93 ಬಿಲಿಯನ್ ಜ್ಯೋತಿರ್ವರ್ಷಗಳು. ಅಂದ್ರೆ ಬೆಳಕಿನ ವೇಗದಲ್ಲಿ ಹೊರಟ್ರೂ ಒಂದು ತುದಿಯಿಂದ ಇನ್ನೊಂದಕ್ಕೆ ಹೋಗೋಕೆ 93 ಬಿಲಿಯನ್ ವರ್ಷ ಬೇಕು. ಈ ದೂರಕ್ಕೆ ಹೋಲಿಸಿದ್ರೆ ನಮ್ಮ ಸೌರವ್ಯೂಹ ಒಂದು ಸಣ್ಣ ಧೂಳಿನ ಕಣದ ಹಾಗೆ. ಸರಿ, ಇಲ್ಲೇ ನೋಡಿ ಆಸಕ್ತಿಕರವಾದ ಒಗಟು ಇರೋದು. ಬ್ರಹ್ಮಾಂಡದ ವಯಸ್ಸು ಕೇವಲ 13.8 ಬಿಲಿಯನ್ ವರ್ಷಗಳಾಗಿದ್ರೆ ಅದರ ಗಾತ್ರ 93 ಬಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ದೊಡ್ಡದಾಗಿರೋಕೆ ಹೇಗೆ ಸಾಧ್ಯ? ಇದೇನಿದು ಲೆಕ್ಕಾಚಾರ? ಉತ್ತರ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಭೌತಶಾಸ್ತ್ರದ ನಿಯಮದ ಪ್ರಕಾರ ಬ್ರಹ್ಮಾಂಡದ ಒಳಗಿರೋ ಯಾವುದೇ ವಸ್ತು ಬೆಳಕಿಗಿಂತ ವೇಗವಾಗಿ ಚಲಿಸೋಕೆ ಆಗಲ್ಲ. ಆದ್ರೆ ಈ ನಿಯಮ ಸ್ವತಃ ಬ್ರಹ್ಮಾಂಡಕ್ಕೆ ಅನ್ವಯಿಸಲ್ಲ. ಇದನ್ನ ಹೀಗರ್ಥ ಮಾಡ್ಕೊಳ್ಳಿ. ಒಂದು ಬಲೂನ್ ಮೇಲೆ 2 ಚುಕ್ಕೆ ಇಟ್ಟು ಅದನ್ನ ಊದಿದ್ರೆ ಆ ಚುಕ್ಕೆಗಳು ಒಂದಕ್ಕೊಂದು ದೂರ ಹೋಗುತ್ತೆ. ಚುಕ್ಕೆಗಳು ಬಲೂನ್ ಮೇಲೆ ಓಡಾಡ್ತಿಲ್ಲ, ಬದಲಿಗೆ ಬಲೂನೇ ಹಿಗ್ಗುತ್ತಿದೆ. ಹಾಗೆಯೇ ನಮ್ಮ ಬ್ರಹ್ಮಾಂಡ ಅನ್ನೋ ಬಟ್ಟೆಯೇ ಬೆಳಕಿಗಿಂತ ವೇಗವಾಗಿ ವಿಸ್ತರಿಸುತ್ತಿದೆ. ಹಾಗಾದ್ರೆ ಈ ಒಂದು ಅದ್ಭುತವಾದ ವಿಸ್ತರಣೆ ಶುರುವಾಗಿದ್ದೇಗೆ? ಬನ್ನಿ, ವಿಜ್ಞಾನಿಗಳು ನೀಡೋ ಬಹುಮುಖ್ಯ ವಿವರಣೆಯನ್ನ ನೋಡೋಣ. ಬಿಗ್ ಬ್ಯಾಂಗ್ ಸಿದ್ಧಾಂತ ಹೇಳೋ ಪ್ರಕಾರ ಇವತ್ತು ನಾವು ನೋಡ್ತಿರೋ ಎಲ್ಲವೂ, ಪ್ರತಿಯೊಂದು ಗ್ರಹ, ನಕ್ಷತ್ರ, ಶಕ್ತಿ, ಸ್ಥಳ, ಅಷ್ಟೇ ಯಾಕೆ ಸಮಯ ಕೂಡ, ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ಒಂದೇ ಒಂದು ಅತಿ ಸಣ್ಣ ಅತಿ ಸಾಂದ್ರತೆಯ ಬಿಂದುವಿನಿಂದ ಸ್ಫೋಟಗೊಂಡು ಹುಟ್ಕೊಂತು. ಆ ಬಿಂದುವನ್ನೇ ಸಿಂಗ್ಯುಲಾರಿಟಿ ಅಂತ ಕರೀತಾರೆ. ಈ ಐಡಿಯಾನ ಮೊದಲು ಕೊಟ್ಟಿದ್ದು ಜಾರ್ಜ್ ಲೆಮೈಟ್ರೆ ಅನ್ನೋ ವಿಜ್ಞಾನಿ. ಆದ್ರೆ ಆಗಿನ ಕಾಲದ ಇನ್ನೊಬ್ಬ ವಿಜ್ಞಾನಿ ಫ್ರೆಡ್ ಹಾಯ್ಲ್ ಇದನ್ನ ಒಪ್ಪದೆ ಏನಿದು ದೊಡ್ಡ ಬ್ಯಾಂಗ್ ಅಂತ ಅಣಕ ಮಾಡ್ತಾರೆ. ತಮಾಷೆ ಅಂದ್ರೆ ಅವರು ಅಣಕಕ್ಕೆ ಬಳಸಿದ ಆ ಹೆಸರೇ ಇವತ್ತಿಗೂ ಫೇಮಸ್ ಆಗಿ ಉಳಿದುಬಿಟ್ಟಿದೆ. ಆದ್ರೆ 1965ರಲ್ಲಿ ಸಿಕ್ಕ ಒಂದು ಸಾಕ್ಷಿ ಎಲ್ಲವನ್ನೂ ಬದಲಾಯಿಸ್ತು. ವಿಜ್ಞಾನಿಗಳಿಗೆ ಆ ಮಹಾಸ್ಫೋಟದ ಪ್ರತಿಧ್ವನಿ ಅಥವಾ ಬೆಳಕಿನ ಉಳಿಕೆ ಸಿಕ್ತು. ಇದು ಇಡೀ ಬ್ರಹ್ಮಾಂಡದಲ್ಲಿ ಹರಡ್ಕೊಂಡಿರೋ ಒಂದು ಸಣ್ಣ ವಿಕಿರಣ. ಇದೇ ಲೆಮೈಟ್ರೆ ಸಿದ್ಧಾಂತಕ್ಕೆ ಸಿಕ್ಕ ದೊಡ್ಡ ಸಾಕ್ಷಿಯಾಗಿತ್ತು. ಬನ್ನಿ ಈಗ ನಮ್ಮ ಬ್ರಹ್ಮಾಂಡ ಹುಟ್ಟಿದ ಆ ಕ್ಷಣದಿಂದ ಇವತ್ತಿನವರೆಗಿನ ರೋಚಕ ಪಯಣವನ್ನ, ಅದರ ಕಾಲರೇಖೆಯನ್ನ ನೋಡೋಣ. ನೋಡಿ, ಮೊದಲು ಸಿಂಗ್ಯುಲಾರಿಟಿ. ಅಲ್ಲಿ ಸಮಯ, ಸ್ಥಳ ಯಾವುದೂ ಇರ್ಲಿಲ್ಲ. ಆಮೇಲೆ ಹುಟ್ಟಿದ ಮೊದಲ ಸೆಕೆಂಡಿನಲ್ಲೇ ಬ್ರಹ್ಮಾಂಡ ಅತಿ ವೇಗವಾಗಿ ಹಿಗ್ಗಿತು. ಸುಮಾರು 3,80,000 ವರ್ಷಗಳ ಕಾಲ ಬರೀ ಕತ್ಲೆ. ಅದಾದ ಮೇಲೆ ಮೊದಲ ಬೆಳಕು ಮೂಡಿತು. ಆಮೇಲೆ ಕೋಟ್ಯಾಂತರ ವರ್ಷಗಳು ಕಳೆದ್ವು. ಸುಮಾರು 9 ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಸೌರವ್ಯೂಹ ಹುಟ್ಕೊಳ್ತು. ಈಗ 13.8 ಬಿಲಿಯನ್ ವರ್ಷಗಳ ನಂತರ ನಾವು ಈ ಕಥೆಯನ್ನ ಹೇಳ್ತಿದ್ದೀವಿ. ಬ್ರಹ್ಮಾಂಡ ಹುಟ್ಟಿದ ಆ ಮೊದಲ ಕ್ಷಣದ ಬಿಸಿ ಎಷ್ಟಿತ್ತು ಗೊತ್ತಾ? ಒಂದರ ಪಕ್ಕ 32 ಸೊನ್ನೆಗಳನ್ನು ಹಾಕದೆ ಎಷ್ಟು ದೊಡ್ಡ ಸಂಖ್ಯೆ ಆಗುತ್ತೋ ಅಷ್ಟು ಡಿಗ್ರಿ ಸೆಲ್ಸಿಯಸ್. ಅದನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಅದಾದ್ಮೇಲೆ ಸುಮಾರು 3,80,000 ವರ್ಷಗಳ ಕಾಲ ಬ್ರಹ್ಮಾಂಡ ಒಂದು ಕುದಿಯೋ ಕಣಗಳ ಸಾಗರದಂಟಿತ್ತು. ಎಷ್ಟು ದಟ್ಟವಾಗಿತ್ತಂದ್ರೆ ಬೆಳಕಿನ ಕಣ ಕೂಡ ಅದರಿಂದ ಹೊರಗೆ ಬರೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಸಮಯವನ್ನ ಕತ್ತಲೆಯ ಕಾಲ ಅಂತ ಕರೀತಾರೆ. ಹಾಗಾದ್ರೆ ಆ ಕತ್ತಲೆಯ ಯುಗ ಮುಗಿದು ಬೆಳಕು ಬಂದಿದ್ದು ಹೇಗೆ? ಬರೀ ಕಣಗಳಿಂದ ತುಂಬಿದ್ದ ಬ್ರಹ್ಮಾಂಡದಲ್ಲಿ ನಕ್ಷತ್ರಗಳು, ಗ್ರಹಗಳು ಹೇಗ್ ಹುಟ್ಕೊಂಡ್ವು? ಬನ್ನಿ, ಅದರ ಕಥೆಯನ್ನು ನೋಡೋಣ. ಮೊದಲು ಬ್ರಹ್ಮಾಂಡ ತಣ್ಣಗಾಗ್ತಾ ಬಂತು. ಆಗ ಮೊದಲ ಪರಮಾಣುಗಳು ಅಂದ್ರೆ ಹೈಡ್ರೋಜನ್ ಹುಟ್ಕೊಳ್ತು.
ಆಮೇಲೆ ಗುರುತ್ವಾಕರ್ಷಣೆ ಈ ಹೈಡ್ರೋಜನ್ ಮೋಡಗಳನ್ನೆಲ್ಲ ಒಟ್ಟಿಗೆ ಸೇರ್ಸಿ ಒತ್ತಡ ಹೆಚ್ಚಿಸ್ತು. ಆ ಒತ್ತಡದಲ್ಲೇ ಮೊದಲ ನಕ್ಷತ್ರಗಳು ಹುಟ್ಟಿ ಬ್ರಹ್ಮಾಂಡದಲ್ಲಿ ಬೆಳಕು ಬಂತು. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಇದೇ ತರಹದ ನಕ್ಷತ್ರ ಧೂಳಿನಿಂದ ನಮ್ಮ ಭೂಮಿ ಹುಟ್ಟಿದ್ದು. ಆದ್ರೆ ಆಗಿನ ಭೂಮಿ ಈಗಿನ ಹಾಗೆ ಇರ್ಲಿಲ್ಲ. ಕುದಿಯೋ ಲಾವಾರಸದ ಒಂದು ಉಂಡೆ. ಅಷ್ಟೇ ಅಲ್ಲ, ಆಗ ಒಂದು ದಿನ ಅಂದ್ರೆ ಕೇವಲ 5 ಗಂಟೆ. ಅದೆಷ್ಟು ವೇಗವಾಗಿ ತಿರುಗುತ್ತಿತ್ತು ಅಲ್ವಾ? ಸರಿ, ಆ ಕುದಿಯೋ ಲಾವಾರಸದ ಉಂಡೆ ಇವತ್ತಿನ ಈ ಸುಂದರ ಜೀವಂತ ಗ್ರಹವಾಗಿ ಬದಲಾಗಿದ್ದು ಹೇಗೆ? ಲಕ್ಷಾಂತರ ವರ್ಷಗಳು ಬೇಕಾಯ್ತು ಭೂಮಿ ಥಂಡಗಾಗೋಕ್ಕೆ. ಆಗ ನೀರಿನ ಆವಿ ಮಳೆಯಾಗಿ ಸುರಿದು ದೊಡ್ಡ ದೊಡ್ಡ ಸಮುದ್ರಗಳು ಹುಟ್ಕೊಂಡು. ಆ ಸಮುದ್ರದ ನೀರಿನಲ್ಲಿ ರಾಸಾಯನಿಕಗಳು ಒಂದಕ್ಕೊಂದು ಬೆರೆತು ಸುಮಾರು 3.5 ಬಿಲಿಯನ್ ವರ್ಷಗಳ ಹಿಂದೆ ಮೊದಲ ಜೀವಕಣ ಹುಟ್ಕೊಂತು. ಅಲ್ಲಿಂದ ಶುರುವಾಯಿತು ನೋಡಿ ಜೀವದ ಮಹಾಪಯಣ. ಇವತ್ತು ನಮ್ಮ ಬ್ರಹ್ಮಾಂಡದಲ್ಲಿ 200 ಬಿಲಿಯನ್ಗಿಂತ ಹೆಚ್ಚು ಗ್ಯಾಲಕ್ಸಿಗಳಿವೆ ಅಂತ ಒಂದು ಅಂದಾಜು. ಪ್ರತಿಯೊಂದರಲ್ಲೂ ಕೋಟ್ಯಾಂತರ ನಕ್ಷತ್ರಗಳು, ಗ್ರಹಗಳು. ಈ ಸಂಖ್ಯೆಗಳನ್ನ ನೋಡಿದಾಗ ಒಂದು ಪ್ರಶ್ನೆ ಕೇಳಲೇಬೇಕು ಅನ್ಸುತ್ತೆ. ಇಷ್ಟು ದೊಡ್ಡ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಜೀವ ಇರೋದು ನಮ್ಮ ಭೂಮಿಯಲ್ಲಿ ಮಾತ್ರನಾ? ನಮ್ಮ ನಿಜವಾಗ್ಲೂ ಒಂಟಿನಾ? ಬಹುಶಃ ಇಲ್ಲ. ಯಾಕಂದ್ರೆ ಬ್ರಹ್ಮಾಂಡ ಅನ್ನೋದೇ ಒಂದು ಸೃಷ್ಟಿ ಮತ್ತು ವಿನಾಶದ ಚಕ್ರ. ಇಲ್ಲಿ ಎಲ್ಲದಕ್ಕೂ ಒಂದು ಆರಂಭ ಮತ್ತು ಒಂದು ಅಂತ್ಯ ಇದ್ದೇ ಇರುತ್ತೆ. ಹಾಗೆಯೇ ಜೀವ ಕೂಡ ಬೇರೆ ಕಡೆ ಹುಟ್ಟಿ ಅಳಿದು ಹೋಗಿರಬಹುದು ಅಲ್ವಾ? ಹಾಗಾಗಿ ಕೊನೆ ಅನ್ನೋದು ನಿಜವಾದ ಕೊನೆ ಅಲ್ಲದಿರಬಹುದು. ಈ ಮಾತು ಹೇಳಿದ ಹಾಗೆ ಅಂತ್ಯದ ನಂತರ ಒಂದು ಹೊಸ ಆರಂಭವಿದೆ. ನಮ್ಮ ಬ್ರಹ್ಮಾಂಡದ ಅಂತ್ಯ ಕೂಡ ಬಹುಶಃ ಇನ್ನೊಂದು ಹೊಸ ಕಥೆಯ ಆರಂಭವಾಗಿರಬಹುದು.